ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಹೊಸಹಂಪುರದಲ್ಲಿ 50 ರೂಪೀಸ್ ಕೋಟಿ ವೆಚ್ಚದ ರೇಷ್ಮೆ ಪಾರ್ಕ್ ನಿರ್ಮಾಣ, ಶಾಸಕ ಎ.ಆರ್. ಕೃಷ್ಣಮೂರ್ತಿ ಸ್ಥಳ ಪರಿಶೀಲನೆ. ಕೊಳ್ಳೇಗಾಲ ತಾಲೂಕಿನ ಹೊಸಹಂಪುರದಲ್ಲಿ ಮುಚ್ಚಲ್ಪಟ್ಟಿರುವ ಹಳೆಯ ಸರ್ಕಾರಿ ರೇಷ್ಮೆ ಕಾರ್ಖಾನೆಯ ಜಾಗಕ್ಕೆ ಮರುಜೀವ ನೀಡಲು ಸರ್ಕಾರ ಮುಂದಾಗಿದ್ದು, ಸುಮಾರು 50 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನೂತನವಾಗಿ ರೇಷ್ಮೆ ಪಾರ್ಕ್ ನಿರ್ಮಿಸಲು ಯೋಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎ.ಆರ್. ಕೃಷ್ಣಮೂರ್ತಿ ಅವರು ವಿಜ್ಞಾನಿಗಳು ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಶನಿವಾರ ಸ್ಥಳಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದೊಡ್ಡ ಕಸಬಲ್ಲ, ನೀವು ಯಂತ್ರಪ್ರಧಾನರಾಗಬೇಕು ಅಂತಕ್ಕಂಥ ಸರ್ಕಾರದ ಉದ್ದೇಶ. ಆ ರೀತಿಯಲ್ಲಿ ನಮ್ಮ ಕಸುಬು ಏನು ಹೇಳ್ತೀರ, ಅದು ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದನ್ನು ಸದ್ಬಳಕೆ ಮಾಡಿಕೊಂಡು ಅಭಿವೃದ್ಧಿಯನ್ನು ಪಡೀಲಿ. ನೀವು ಇತರಿಗೆ ಉದ್ಯೋಗವನ್ನು ದೊರಕಿಸ್ಕೊಡ್ತಕ್ಕಂಥ ಆಗಲಿ ಅಂತಕ್ಕಂಥ ಅನೇಕರು ಇಲ್ಲೆಲ್ಲ ಬಹುತೇಕ ಇರ್ಬೋದು, ಈ ಕಡೆ ಭಾಗ ಇರ್ಬೋದು, ಮುಳ್ಳೂರು ಇರ್ಬೋದು, ಇಲ್ಲೆಲ್ಲ ನಾವು ಊರ ಕಡೆ ಚಣಿಕೆ ಮಾಡ್ಬೋದು, ಚಾಟಿಪುರ ಇರ್ಬೋದು, ಆ ಕಡೆ ಮುಸಲ್ಮಾನರು. ಎಷ್ಟೋ ಜನ ಇಲ್ಲಿಂದ ದೇವಾಂಗದವರೆಲ್ಲ ಬೆಂಗಳೂರು ಹೋಗಿ ಪಿಣ್ಣಿ ಹತ್ರ ಸೇರ್ಕೊಂಡು ಅಲ್ಲಿ ಮಿಷನರಿ ಹಾಕ್ಕೊಂಡು ಮಾಡ್ತಾ ಇದ್ದಾರೆ, ರೇಷ್ಮೆ ತಯಾರು ಮಾಡ್ತಕ್ಕಂಥ ಮಾಡ್ತಾ ಇದ್ದಾರೆ. ಅದೃಷ್ಟದಲ್ಲಿ ಇಲ್ಲೇ ಮಾಡಿದ್ರೆ ಸಿಲ್ಕ್ ಪಾರ್ಕ್ ಅಂತಕ್ಕಂಥದ್ದು ಹಳ್ಳಿ ಬಿಟ್ಟು ಇಲ್ಲಿಗೆ ಹೋಗಿರೋರು ವಾಪಸ್ ಇಲ್ಲೇ ಬಂದು ಇದನ್ನು ಪ್ರಾರಂಭ ಮಾಡ್ಬೋದು, ಇದನ್ನು ಸದುಪಯೋಗಪಡಿಸ್ಕೊಳ್ಬೋದು ಉದ್ದೇಶ ಇಟ್ಕೊಂಡು ನಾನು ಗಮನಿಸಿದೆ. ನಾನೇನು ಟೆಕ್ನಿಕಲ್ ಅಲ್ಲ ಏನು ಅಂತ, ಬಟ್ ನಾನು ನೀವು ಕೊಟ್ಟಂಥ ಮಾಹಿತಿ, ನೀವು ಮನವಿಗಳು ಇರಲ್ಲ, ಅದನ್ನು ಮಾಡಿಸುವಂಥದ್ದಕ್ಕೆ ಮುಂದಾಗಿದ್ದೇನೆ. ಇದಕ್ಕೆ ಪೂರಕವಾದ ರೀತಿಯಲ್ಲಿ ಮಾನ್ಯ ಮಾದೇವಪ್ಪನವರು, ಮಾನ್ಯ ವೆಂಕಟೇಶ್ ಅವರು, ನಮ್ಮೆಲ್ಲ ಅಧಿಕಾರಿಗಳು ನಮಗೆ ಸಹಕಾರಿಯಾಗಿದ್ದಾರೆ. ಮಾನ್ಯ ಸಚಿವರು ಕೂಡ ಭರವಸೆ ಕೊಟ್ಟಿದ್ದಾರೆ. SCP TSP ಕಾಂಪೋನೆಂಟ್ ಪ್ರೋಗ್ರಾಮ್ ಮಾದೇವಪ್ಪ ಸಾಹೇಬರು ಇಲಾಖೆಯಿಂದ ರೇಷ್ಮೆ ಇಲಾಖೆಗೆ ಅನುದಾನ ಕೊಟ್ಟರೆ ಈ ವರ್ಷವೇ ಪ್ರಾರಂಭ ಮಾಡ್ತೀನಿ, ಇದ್ರ ಜೊತೆಗೆ 6ನೇ ದಿನ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಮಾನ್ಯ ಮಾದೇವಪ್ಪ ಸಾಹೇಬರು ಕೂಡ ಗಮನದಲ್ಲಿದೆ. ನಾನು ಮತ್ತೆ ಅವ್ರನ್ನ ನೆನಪು ಮಾಡಿ ಇದಕ್ಕೆ ವಿಶೇಷವಾದ ರೀತಿಯಲ್ಲಿ ಅವಕಾಶ ಮಾಡಿಕೊಡಿ, ನೀವು ಕೊಟ್ಟಂಥ ಭರವಸೆ ಅಂತೇಳಿ ನಾನು ಶಾಸಕನಾಗಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಕೂಡ ಮನವಿ ಮಾಡ್ತೇನೆ ಅಂತಕ್ಕಂಥ ಮಾತಿನೊಂದಿಗೆ ಇದರಲ್ಲಿ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಲೋನಿಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಮಾನ್ಯ ನಮ್ಮ ಅಧಿಕಾರಿಗಳು ಇದ್ರ ಬಗ್ಗೆ ತಮಗೆ ತಿಳಿಯಪಡಿಸ್ತಾರೆ. ನಿಮ್ಮ ಅಭಿಪ್ರಾಯಗಳಿದ್ದರೆ ಆನಂತರ ನಾವು ವ್ಯಕ್ತಪಡಿಸ್ಬೋದು ಅಂತಕ್ಕಂಥ ಮಾತಿನೊಂದಿಗೆ ತಮ್ಮೆಲ್ಲರೂ ಕೂಡ ಶುಭ ಕೋರಿ ನಾನು ಮಾತು ಮುಗಿಸ್ತೇವೆ. ನಮಸ್ಕಾರ. ಈಗ 3 ಕೋಟಿ ರೂಪಾಯಿಗಳನ್ನ ಈ ಸಹಾಯಧನಕ್ಕೆ ಅಂದರೆ ಡೀಲಿಂಗ್ ಚಟುವಟಿಕೆಗೋಸ್ಕರ ಸಾಲ ತಗೊಂಡಿದ್ದು, ಅದರ ಬಡ್ಡಿಯ ಘಟಕಗಳ ಬಡ್ಡಿನ ರೀಪರ್ಸ್ ಮಾಡೋದು ಇದನ್ನು ನಿಗದಿಪಡಿಸಿದೆ. ಈ ಸಾಲ ನೀವು ತಗೊಂಡಾಗ ನಾವು ಬಡ್ಡಿನ ಸಹಾಯಧನದ 50% ಬ್ಯಾಂಕ್ಗಳಿಗೆ ಕೊಡುವಂಥ ಕಾರ್ಯಕ್ರಮಕ್ಕೆ ಬಂದು 4.5% ಬಡ್ಡಿನ ಬ್ಯಾಂಕಿನಿಂದ ಸರ್ಟಿಫಿಕೇಟ್ ತಗೊಂಡು ಕೊಡುವಂಥ ಇಲ್ಲೇ ಮಿಷನರಿ ಹಾಕ್ಕೊಂಡು ರೆಂಟ್ ಬೇಸ್ ಮೇಲೆ ಈ ಕಟ್ಟಡನೇ ಮಾಡ್ತಾರೆ. ಕಟ್ಟಡ ಚೆನ್ನಾಗಿದೆ, ಉದ್ಘಾಟನೆ ಆಗಿಲ್ಲ, ಉಪಯೋಗನೂ ಮಾಡಿದ್ದಾರೆ. ಅರ್ಜಿಗಳು ಆಗ್ತಾ ಇದೆ. ಇದು ಮಿಷನರಿ ಫಿಕ್ಸ್ ಮಾಡಬೇಕು ಅಂತ ಫ್ಲೋರಿಂಗ್ ಆಗಿಲ್ಲ. ಆ ಲೆವೆಲ್ ಕೂತ್ಕೊಂಡು ಮಿಷನರಿಗೆ ಇದು ಮಾಡಿಬಿಟ್ರೆ ಫ್ಲೋರಿಂಗ್ ಕ್ಲೀನಾಗಿ ಮಾಡ್ಬೋದು. ಸರಿ, ಹಾಂ ಅನ್ಕೊಂಡು ನೋಡಿ, ನಿಮ್ಮಲ್ಲಿ ಒಂದು ಮೀಟಿಂಗ್ ಮಾಡಿ ಅಧ್ಯಕ್ಷರು ಹೊಟ್ಟೋದು ಬಂದ್ರೆ ಮಾದೇಸ್ವಾಮಿ ಅದು ಅವರು ಮಾಡಿ ನಮ್ಮ ಟೌನ್ ಭೀಮ್ನಗರ ಕುಡಿಯೋಣ ಎಲ್ಲ ಒಂದು ಭೀಮ್ನಗರದವ್ರು ನಿಲ್ಸ್ಬಿಟ್ಟಾರ. ಇತ್ತಿನ 4-5 ಇದೆ ಅಂತ ಭೀಮ್ನಗರದವ್ರಿಗೆ ಯಾಕಂದ್ರೆ ಬಂಡವಾಳಗಳದ. ಈಗ ಅಕ್ಕಪಕ್ಕದವ್ರಿಗೆ ಸಿಕ್ಕಿಲ್ಲ ಅಲ್ಲ ಹಳ್ಳಿ ಹೌದು, ಭೀಮ್ನಗರದ ಅದನ್ನ ಮಾಡಿಕೊಡಿ ದಯವಿಟ್ಟು. ಮಾಂಬಳ್ಳಿಯಲ್ಲೂ ಕೂಡ ಇದೇ ಥರ ಬಿಲ್ಡಿಂಗ್ ಅದನ್ನು ಕೂಡ ವ್ಯವಸ್ಥೆ ಮಾಡಿ ಪ್ರಪೋಸಲ್ ಬಂದಿತ್ತು ಇನೋವೇಷನ್ ಆಫೀಸ್ ಮಾಡಿದ್ದೀರಾ? ಅಪ್ರಾಕ್ಸಿಮೇಟ್ ಎಷ್ಟು ಒಂದು ಈಚ್ ಬಿಲ್ಡಿಂಗ್ ಹಾಕು, ಒಟ್ಟಿಗೆ ಕ್ಲಬ್ ಮಾಡ್ಬಿಟ್ಟು ಸರ್ಕಾರ ಕೊಡೋದು ಅಂದಾಜು ಎಲ್ಲರಿಗೂ ಒಟ್ಟಾಯಿತು. ಇದು ರಿನೋವೇಷನ್ಗೆ ತಗೋಬೇಕು ಕೆಲಸ ಇರೋದಕ್ಕೆ ಇದು ಇಮಿಡಿಯೇಟಾಗಿ ಶಿಫ್ಟ್ ಮಾಡಿ ಯಾಕೆ ಕೂಡ ರಿಪೇರ್ಸ್ ಇದೆ. ಪೇಪರ್ 55 ಲಕ್ಷ ಇದೆ ಫುಲ್ಲು.
ಪ್ಲಾಸ್ಟಿಕ್ ಏನು ಬೇಕಾಗಿಲ್ಲ, ಪಟ್ಟಿ ಮಾಡಪ್ಪ ಎಲ್ಲ ಸರಿ ಆಗ್ತದೆ. ಪಟ್ಟಿ ಹಾಕಿ ಆದಷ್ಟು ಕಡಿಮೆಗೆ ಎಸ್ಟಿಮೇಟ್ ಮಾಡಿ. ಅದನ್ನ ಕಲರ್ ಚೆನ್ನಾಗಿ ಪಟ್ಟಿ ಮಾಡಿಕೊಡ್ತೀನಿ. ಪಕ್ಕದ ಬೇಕಾದ್ರೆ ಪ್ರೊಫೈಲ್ ಶೀಟ್ ಮಾಡ್ಬೋದು ಮಾಡಿ. ಎಲ್ಲೆಲ್ಲಿ ಸೀಟ್ ಹೋಗಿದೆ ಅದನ್ನು ಜಂಪ್ ಸೀಟ್ ಇದು ಮಾಡ್ಬೋದು. ವಾಟ್ ಬೆಸ್ಟ್ ರೆಕಮೆಂಡ್ ಮಾಡ್ಬೋದು.